श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. ವಿದೇಹಾಪರಿ ಚಾಲವೂನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी. अध्याय 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 29. कामाधुरी लोकांचा घोडा गजपती ही मानी थोडा. का काटिये वरिलिया सरडा ಸ್ವರ್ಗುಹಿ ನೀಚ. ಅಥವಾ ಕುದುರೆ ಸವಾರನ ಕುದುರೆಯು ತುಚ್ಛವೆನ್ನುವುದು ತನ್ನ ಮುಂದೆ ಆ ಐರಾವತ ಆನೆಯು. ಓತಿಕಾಟ ಇರುವಾಗ ಮುಳ್ಳು ಗಿಡದ ಮೇಲೆಯೂ ಸ್ವರ್ಗ ತುಚ್ಛವೆನ್ನುವುದು. ಅಥವಾ ಕುದುರೆ ಸವಾರನ ಕುದುರೆಯು ತನ್ನ ಮುಂದೆ ಆ ಐರಾವತ ಆನೆಯನ್ನೇ ತುಚ್ಛವೆನ್ನುವುದು. ಓತಿಕಾಟವು ಮುಳ್ಳು ಗಿಡದ ಮೇಲಿದ್ದರೂ ಸ್ವರ್ಗವನ್ನೇ ತುಚ್ಛವೆನ್ನುವುದು. ತುಲಾಚೇನಿ ಇಂಧನೆ ಆಗಿ ಧಾವೆ ಗಗನೆ ಥಿಲ್ಲರ ಬಳೆ ಮೀನೆ ನ ಗಣಿಜೆ ಸಿಂಧು. ಹುಲ್ಲಿಗೆ ಹಚ್ಚಿದ ಬೆಂಕಿಯಿಂದಲೇ ಉರಿ ಹೋಗುವುದು ಆಕಾಶದಲ್ಲೇ. ಮೀನವು ತಾನು ಇದ್ದರೂ ನೀರಿನ ಗುಂಡಿಯಲ್ಲೇ ಸಮುದ್ರವನ್ನೇ ತುಚ್ಛಗೊಳಿಸುವುದು. ಸಾಮಾನ್ಯ ಹುಲ್ಲಿಗೆ ಹಚ್ಚಿದ ಬೆಂಕಿಯಿಂದ ಉರಿಯು ಆಕಾಶಕ್ಕೆ ಹೋಗುವುದು. ಮೀನವು ತಾನೊಂದು ಚಿಕ್ಕ ಗುಂಡಿಯಲ್ಲಿದ್ದರೂ ಸಮುದ್ರವನ್ನೇ ತುಚ್ಛಗೊಳಿಸುವುದು. ತೈಸಾ ಮಾಜೆ ಸ್ತ್ರೀಯ ಧನೆ ವಿದ್ಯಾಸ್ತುತಿ ಬಹುತೆ ಮಾನೆ. ಏಕೆ ದಿವಸೀಚೇನಿ ಪರಾನೆ ಅಲ್ಪಕೂ ಜೈಸಾ. ಅದರಂತೆ ಸ್ತ್ರೀ ಧನ ಕನಕಾದಿಗಳಿಂದ ಉನ್ಮತ್ತನಾದವನು, ವಿದ್ಯಾಸ್ತುತಿ ಸನ್ಮಾನಗಳಿಂದ ಉನ್ಮತ್ತನಾದವನು, ಉನ್ಮತ್ತನಾದಂತೆ ದರಿದ್ರನು ಒಂದು ದಿನದ ಪರಾನ್ನದಿಂದ. ಅದರಂತೆ ಈ ಧನ ಕನಕಾದಿಗಳಿಂದ ಉನ್ಮತ್ತನಾದವನು, ಅದೇ ರೀತಿ ವಿದ್ಯಾಸ್ತುತಿ ಸನ್ಮಾನಗಳಿಂದ ಉನ್ಮತ್ತನಾದವನು ಹೇಗಿರುವನೆಂದರೆ, ಒಬ್ಬ ದರಿದ್ರನು ಒಂದು ದಿನದ ಪರಾನ್ನದಿಂದ ಉನ್ಮತ್ತನಾದಂತಿರುವನು. ಅಭ್ರಚ್ಛಾಯೇ ಚಿಯಾ ಜೋಡಿ ನಿದಯೂ ಘರ ಮೋಡಿ. ಮೃಗಾಂಬು ದೇಖೋನಿ ಫೋಡಿ ಪಾಣಿಯಾಡೆ ಮೂರ್ಖ. ಪಡೆದು ಮೋಡಗಳ ನೆರಳನ್ನು ದುರ್ದೈವಿ ಮನೆ ಕೆಡವಿ ಬಿಡುವನು. ಮೃಗಜಲ ನೋಡಿ ಮೂರ್ಖನು ಕೆರೆ ಒಡೆದು ಬಿಡುವನು. ಮೋಡಗಳ ಕ್ಷಣಿಕ ನೆರಳನ್ನು ಪಡೆದು ದುರ್ದೈವಿಯು ಮನೆ ಕೆಡವಿ ಬಿಡುವನು. ಅದೇ ರೀತಿ ಮೂರ್ಖನು ಮೃಗಜಲ ನೋಡಿ ಕೆರೆ ಒಡೆದು ಬಿಡುವನು. ಕಿಂಬಹುನ ಐಸೈಸೆ ಉತಣೆ ಜೆ ಸಂಪತ್ತಿ ಮಿಶೆ. ತೋ ದರ್ಪುಗ ಅನಾರಿಸೆ ನ ಬೋಲೆ ಘೇಯಿ. ಹೆಚ್ಚಿಗೇನು ಹೇಳುವುದು ಇದೇ ರೀತಿಯಾಗಿ. ಉನ್ಮತ್ತನಾಗುವನು ಸಂಪತ್ತಿನ ನಿಮಿತ್ತದಿಂದಾಗಿ. ಇದಕ್ಕೆನ್ನುವರು ದರ್ಪ. ಬೇರೆ ರೀತಿಯಾಗಿ ಹೇಳಬೇಕಾಗಿಲ್ಲ. ಹೆಚ್ಚಿಗೇನು ಹೇಳುವುದು ಇದೇ ರೀತಿಯಾಗಿ. ಸಂಪತ್ತಿನ ನಿಮಿತ್ತದಿಂದಲೇ ಉನ್ಮತ್ತನಾಗುವನು. ಇದಕ್ಕೆ ದರ್ಪ ಅನ್ನುವರು. ಇದಕ್ಕಿಂತ ಬೇರೆ ರೀತಿಯಾಗಿ ಹೇಳಬೇಕಾಗಿಲ್ಲ. ಅಣಿ ಜಗಾವೇದಿ ವಿಶ್ವಾಸು. ಅಣಿ ವಿಶ್ವಾಸಿ ಪೂಜ್ಯ ಈಶು. ಜಗಿ ಏಕ ತೇಜಸ್ಸು ಸುರುಚಿಹ. ಜಗತ್ತಿಗೆ ವೇದಗಳಲ್ಲಿಯೇ ವಿಶ್ವಾಸ ಹಾಗೂ ವಿಶ್ವಾಸಿಗಳಿಗೆ ಪೂಜ್ಯ ಈಶ. ಜಗತ್ತಿನಲ್ಲಿ ಒಬ್ಬನೇ ತೇಜಸ, ಅವನೇ ಸೂರ್ಯನು. ಜಗತ್ತಿಗೆ ವೇದಗಳಲ್ಲಿಯೇ ವಿಶ್ವಾಸವಿರುವುದು ಹಾಗೂ ವಿಶ್ವಾಸಿಗಳಿಗೆ ಈಶನೇ ಪೂಜ್ಯನಾಗಿರುವನು. ಅರ್ಥಾತ್ ಭಗವಂತನೇ ಪೂಜ್ಯನಾಗಿರುವನು.
ಅದೇ ರೀತಿ ಜಗತ್ತಿನಲ್ಲಿ ಒಬ್ಬನೇ ತೇಜಸ್ ಅರ್ಥಾತ್ ತೇಜಸ್ವಿಯಾಗಿರುವವನು, ಅವನೇ ಸೂರ್ಯನು. ಜಗಸ್ಪೃಹೆ ಆಸ್ಪದ ಏಕ ಸಾರ್ವಭೌಮ ಪದ ನ ಮರಣೆ ನಿರ್ವಿವಾದ ಜಗಾಪಢಿಯೇ. ಜಗತ್ತಿನ ಅಪೇಕ್ಷೆಯ ಆಸ್ಪದ ಒಂದು ಸಾರ್ವಭೌಮ ಪದ ಜಗತ್ತಿಗೆ ಸೇರುವುದೆಂಬುದು ನಿರ್ವಿವಾದ, ಸಾಯಬಾರದೆಂಬುದು. ಜಗತ್ತಿನ ಅಪೇಕ್ಷೆಯ ಆಸ್ಪದವೆಂದರೆ ಕೇವಲ ಒಂದು ಸಾರ್ವಭೌಮ ಪದವಾಗಿರುತ್ತದೆ. ಅದೇ ರೀತಿ ಸಾಯಬಾರದೆಂಬುದು, ಜಗತ್ತಿಗೆ ಸೇರುವುದೆಂಬುದು ನಿರ್ವಿವಾದವಾಗಿರುತ್ತದೆ. ಮನೌನಿ ಜಗ ಉತ್ಸಾಹೆ ಯಾತೆ ವಾನು ಜಾಯೆ ಕೀತೆ ಐಕೋನಿ ಮತ್ಸರು ವಾಹೆ ಹುಗೋಲಾಗೆ. ಆದ್ದರಿಂದ ಜಗತ್ತು ಉತ್ಸಾಹದಿಂದ ಇವುಗಳನ್ನು ವರ್ಣಿಸುವುದರಿಂದ, ಮತ್ಸರ ತಾಳುವನೋ ಯಾವನು ಅದನ್ನು ಕೇಳುವುದರಿಂದ ಹಾಗೂ ಉಬ್ಬತೊಡಗುವನು. ಆದ್ದರಿಂದ ಜಗತ್ತು ಇವುಗಳನ್ನು ಉತ್ಸಾಹದಿಂದ ವರ್ಣಿಸುವುದರಿಂದ ಅದನ್ನು ಕೇಳಿ ಯಾವನು ಮತ್ಸರ ತಾಳುವನು ಹಾಗೂ ಉಬ್ಬತೊಡಗುವನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.